ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ನನ್ನ ಪ್ರೀತಿಯ ಸ್ನೇಹಿತರೆ, ಆತ್ಮೀಯ ವಿದ್ಯಾರ್ಥಿಗಳೇ? ಬನ್ನಿ, ನಿಮಗೊಂದು ಅದ್ಭುತವಾದಂಥ ಕುಟುಂಬನ ತೋರಿಸ್ತೇನೆ. ಪ್ರೀತಿಯಿಂದ ತುಂಬಿದ ಸಂಭ್ರಮಿಸುವ ಕುಟುಂಬವನ್ನು ತೋರಿಸ್ತಾನೆ. ಇದು ನನ್ನ ಪ್ರೀತಿಯ ವಿದ್ಯಾರ್ಥಿಯೊಬ್ಬರ ಮನೆ. ದಾವಣಗೆರೆ ಜಿಲ್ಲೆಯ ಬಾತಿಯಲ್ಲಿ ಈ ಮನೆ ಇದೆ. ಇಲ್ಲಿ ಆ ಎಲ್ಲ ಅಣ್ಣ ತಮ್ಮಂದಿರು ಒಗ್ಗಟ್ಟಿನಿಂದ ಇರುವಂಥ ಮನೆ, ಪ್ರೀತಿಯನ್ನು ತುಂಬಿಕೊಂಡಿರ್ತಕ್ಕಂಥ ಮನೆ, ಯಾವುದೇ ಜಗಳ ತಂಟೆ ತಕರಾರು ಇಲ್ಲದಂಥ ಮನೆ, ತುಂಬ ಅಭಿವೃದ್ಧಿಯಲ್ಲಿ ಇರತಕ್ಕಂಥ ಮನೆ. ಮನೆಗೆ ಒಬ್ಬರು ಅತಿಥಿಗಳು ಬಂದರೆ ನಮ್ಮ ಭಾರತೀಯ ಸಂಸ್ಕೃತಿ ತುಂಬ ಪ್ರೀತಿ ವಿಶ್ವಾಸದಿಂದ ಆತಿಥ್ಯ ಸತ್ಕಾರ ಮಾಡುವಂಥ ಸಂಸ್ಕೃತಿ. ಅಂಥ ಸಂಸ್ಕೃತಿ, ಅಂಥ ಆತಿಥ್ಯವನ್ನು ನಾನು ಈ ಮನೆಯಲ್ಲೇ ಕಂಡೆ. ನಮ್ಮ ಜೊತೆ ಇರ್ತಕ್ಕಂಥ ಗುರು ಸರ್ ಅಂತಿದ್ದಾರೆ, ಅವ್ರ ಜೊತೆ ಅವರೇ ನನ್ನ ಕರ್ಕೊಂಡೋಗಿದ್ದು, ಬನ್ನಿ ಹೋಗಿ ಬರೋಣ ಅಂತ. ಅವರು ಹೇಳುವಾಗ ನಾನು ಏನೋ ಇರ್ಬೋದಪ್ಪ ಅಂತ ಹೇಳ್ತಾ ಇದ್ದೆ. ಆದರೆ ಮನೆಗೆ ಕಾಲಿಟ್ಟ ತಕ್ಷಣ ಅವ್ರು ಎಷ್ಟು ಪ್ರೀತಿಯಿಂದ ಮಾತಾಡಿಸಿದ್ರು ಅಂತಂದರೆ, ಬಹಳ ಪ್ರೀತಿಯಿಂದ ಮಾತಾಡಿಸಿದ್ರು, ನಗ್ನಗ್ತಾ ಮಾತಾಡಿಸಿದ್ರು. ನಮ್ಮ ಕುಶಲೋಪಚಾರಿನೆಲ್ಲ ಕೇಳಿ ಅದಕ್ಕೆ ಪದಗಳನ್ನೆಲ್ಲ ಹೇಳೋದಕ್ಕೆ ಅಷ್ಟು ಪ್ರೀತಿಯಿಂದ ನಮ್ಮನ್ನು ಆತಿಥ್ಯ ಸತ್ಕಾರವನ್ನು ಮಾಡಿದ್ರು, ಪ್ರೀತಿಯಿಂದ ನೋಡಿಕೊಂಡ್ರು. ಸುಮಾರಾಗಿ 1-1.5 ಗಂಟೆವರೆಗೂ ನಾವು ಎಲ್ಲರೂ ಒಟ್ಟಿಗೆ ಹೊರಗಡೆ ಸೇರಿ ಪಟಾಕಿಯನ್ನು ಹಚ್ಚೋದು, ಮಕ್ಕಳ ಜೊತೆ ಸೇರಿ ದೀಪಾವಳಿ ಸಂಭ್ರಮವನ್ನು ಆಚರಣೆ ಮಾಡೋದು ಎಲ್ಲ ಮಾಡಿದ್ವಿ. ಸೊ ಇದನ್ನು ನಮ್ಮ ಸಂಸ್ಕೃತಿಯಲ್ಲಿ ನಾವು ಇದನ್ನು ಯಾವ ರೀತಿ ಬೆಂಬಲಿಸ್ಬೇಕಂತಂದರೆ, ಅದಕ್ಕೆ ಹೇಳೋದು ಭಾರತೀಯ ಸಂಸ್ಕೃತಿ ಇಡೀ ಜಗತ್ತಿಗೆ ಶ್ರೀಮಂತ ಸಂಸ್ಕೃತಿ ಅಂತ ಹೇಳ್ತಾರಲ್ಲ, ಸುಳ್ಳಲ್ಲ. ಅದಕ್ಕೆ ಮುಖ್ಯವಾಗಿ ನಮ್ಮ ದೀಪಾವಳಿ, ಮಹಾನವಮಿ ಇಂಥ ಹಬ್ಬಗಳು ನಮ್ಮ ಭಾವೈಕ್ಯತೆಯನ್ನು, ಏಕತೆಯನ್ನು ತುಂಬ ಎತ್ತಿ ಹಿಡಿಯುತ್ತವೆ. ನಮ್ಮನ್ನು ಇದನ್ನು ಸಂಸ್ಕೃತಿಯನ್ನು ಮೇಲಕ್ಕೆ ಎತ್ತಿ ತಗೊಂಡು ಹೋಗ್ತವೆ. ಅಷ್ಟೊಂದು ವಿಭಿನ್ನವಾದಂಥ ನಮ್ಮದು ಭಾರತೀಯ ವೈವಿಧ್ಯತೆಯಲ್ಲಿ ವಿವಿಧತೆಯನ್ನು ತೋರಿಸ್ತಕ್ಕಂಥ ಪಾರಂಪರಿಕತೆ ನಮ್ಮದು. ಅಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಪಟಾಕಿಯನ್ನು ಸಂಭ್ರಮದಿಂದ ಅಂಟಿಸ್ತಾ ಇದ್ರು ಅಂತಂದರೆ ತುಂಬ ಖುಷಿ ಆಗ್ತಾಯಿತ್ತು ಆ ಸಂಭ್ರಮದಲ್ಲಿ ನೋಡೋದಕ್ಕೆ. ಸುಮಾರಾಗಿ 1 ಗಂಟೆಗಿಂತ ಹೆಚ್ಚಾಗಿ ನಾವು ಅಲ್ಲಿ ಹೊರಗಡೆ ಕೂತಿದ್ವಿ. ಅಷ್ಟೇ ಪ್ರೀತಿಯಿಂದ ನಮ್ಮನ್ನು ಮಾತಾಡಿಸ್ತಾ ಇದ್ದರು. ಕುಡಿಯೋದಕ್ಕೆ ನೀರು, ಪಾನೀಯಗಳನ್ನು ಕೊಟ್ಟರು. ಗಂಡು ಮಕ್ಕಳು ಹೆಣ್ಮಕ್ಳನ್ನ ಯಾವುದೇ ಭೇದ ಭಾವ ಇಲ್ಲದೇ ಅತ್ತಿಗೆ, ಮೈದ್ನ, ಗಂಡ, ಹೆಂಡತಿ ಪ್ರತಿಯೊಬ್ಬರು ಪ್ರೀತಿ ವಿಶ್ವಾಸದಿಂದ, ತಾಯಿ ತಂದೆ ಪ್ರತಿಯೊಬ್ಬರು ಎಲ್ಲರೂ ಬಹಳ ಅಕ್ಕರೆತೆಯಿಂದ ಒಟ್ಟಿಗೆ ಸೇರಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದರು. ಫಸ್ಟ್ ಆಫ್ ಆಲ್ ನಾನು ಇಂಥ ಅದ್ಭುತವಾದಂಥ ಹಬ್ಬ ಆಚರಣೆಯನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದೇನೆ ಅಂತ ಅನ್ನಿಸ್ತಾ ಇತ್ತು. ಭಾಳಷ್ಟು ಜನರ ಮನೆಗಳಲ್ಲಿ ಹೇಗಿರುತ್ತೆ ಅಂತಂದರೆ, ಎತ್ತು ಎರೆಗಿಳಿತಂದರೆ ಕೋಣಕ್ಕೆ ಎರೆಗಿಳಿತ ನಂಗೆ ಇರ್ತಾರೆ. ಯಾರೋ ಒಬ್ಬರು ಬಂದರು ಅಂದರೆ, ಯಾರಿಗೋ ಒಬ್ಬರು ಪರಿಚಯದವ್ರು ಬಂದರೆ ಇನ್ಯಾರೂ ಮಾತಾಡ್ಸಲ್ಲ, ಎತ್ತ ಮುಖ ತಿರ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ನಾವು ಹೋದ ತಕ್ಷಣ ಪ್ರತಿಯೊಬ್ಬರು ಇದ್ದಂಥ ಅವರೆಲ್ಲರೂ 5-6 ಜನ ಅಣ್ಣ ತಮ್ಮಂದಿರು ಬಂದು ಅಷ್ಟೇ ತಮ್ಮ ಪರಿಚಯವನ್ನು ಮಾಡಿಕೊಟ್ಟು, ನಮ್ಮ ಪರಿಚಯವನ್ನು ತಿಳ್ಕೊಂಡು, ಎಲ್ಲ ನಮ್ಮ ಕುಶಲೋಪಚಾರನ ಕೇಳಿ ಮಾತಾಡಿಸೋದಿದೆ ನೋಡು, ಅದು ತುಂಬ ದೊಡ್ಡ ಮನಸ್ಸಿರ್ತಕ್ಕಂಥದ್ದು. ಹಣದಿಂದ ಶ್ರೀಮಂತಿಕೆ ಬಂದರೆ ಶ್ರೀಮಂತ ಅಲ್ಲ, ಹೃದಯದಿಂದ ಶ್ರೀಮಂತಿಕೆ ಇರೋರು ಮಾತ್ರ ಶ್ರೀಮಂತಿಕೆ. ಅವರು ಹಣದಿಂದಲೂ ಶ್ರೀಮಂತಿಕೆ ಇದ್ದಾರೆ, ಹೃದಯದಿಂದಲೂ ಶ್ರೀಮಂತಿಕೆ ಇದ್ದಾರೆ ಅನ್ನೋದು ನನಗೆ ಗೊತ್ತಾಯಿತು. ತುಂಬ ಸಮಯದವರೆಗೂ ಹೊರಗಡೆ ಇದ್ದು ಪಟಾಕಿ ಅಂಟಿಸೋದನ್ನು ನೋಡಿದ್ವಿ. ಬಹಳ ಖುಷಿ ಇತ್ತು. ಪ್ರತಿಯೊಬ್ಬರ ಮುಖದಲ್ಲಿ ಸಂಭ್ರಮ ಇತ್ತು, ಸಡಗರ ಇತ್ತು, ಹರ್ಷೋದ್ಗಾರ ಇತ್ತು, ಸಾರ್ಥಕತೆ ಇತ್ತು. ಸ್ವಲ್ಪ ಹೊತ್ತಿನ ನಂತರ ಒಳಗಡೆ ಹೋದ್ವಿ. ತುಂಬ ಅದ್ಭುತವಾಗಿ ಪೂಜೆ ನೆರವೇರಿತ್ತು. ಮನೆಯಲ್ಲಿ ಹಿರಿಯರು ಕೂತ್ಕೊಂಡಿದ್ರು. ಒಂದು ಏಕತೆಯಲ್ಲಿ ಇರ್ತಕ್ಕಂಥ ಮನೆಗೆ ನಾನು ಹೋಗಿದ್ದೇನೆ, ಸಂಭ್ರಮ ಇರ್ತಕ್ಕಂಥ ಮನೆಗೆ ಹೋಗಿದ್ದೇನೆ. ಅಷ್ಟೇ ಖುಷಿ ನನ್ನ ಮನಸ್ಸಲ್ಲಿ ಕೂಡ ಇತ್ತು. ನೀವು ನೋಡ್ತಾ ಇದ್ದೀರಾ, ಆನಂತರ ಊಟಕ್ಕೆ
ಎಲ್ಲರೂ ಕೂತ್ಕೊಂಡಿವಿ. ಈ ರೀತಿ ಊಟ ಮಾಡೋದು ಈಗಿನ ಸನ್ನಿವೇಶಗಳಲ್ಲಿ ಭಾಳ ಕಡಿಮೆ. ಡೈನಿಂಗ್ ಟೇಬಲ್ ಅಂತ ಇದ್ದಾವೆ, ಚೇರ್ ಅಂತ ಇದ್ದಾವೆ. ಈ ರೀತಿ ಕೆಳಗಡೆ ಕೂತ್ಕೊಂಡು ಊಟ ಮಾಡುವಂಥ ಪದ್ಧತಿ ಈಗ ನಮ್ಮಲ್ಲಿ ಭಾಳ ಕಡಿಮೆಯಾಗಿದೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಂತ ಕೇಳಿದ್ದೇನೆ. ಯಾಕಂದರೆ 20-25 ನಿಮಿಷ ನಾವೊಂದು ಆಸನದಲ್ಲಿ ಕುಳಿತು ಊಟ ಮಾಡುವಂಥ ಸನ್ನಿವೇಶ ನಮ್ಮ ಹೊಟ್ಟೆಗೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಕೇಳಿದ್ದೇನೆ. ಸೊ ಎಲ್ಲರೂ ಮನೆಯಲ್ಲಿ ಒಂದು ಸಣ್ಣ ಮಗುವಿನಿಂದ ಹಿಡ್ಕೊಂಡು ಎಲ್ಲರೂ ಪ್ರೀತಿಯಿಂದ ಬಂದು ಬಡಿಸ್ತಾಯಿದ್ರು. ಇದು ನನ್ನ ವಿದ್ಯಾರ್ಥಿಯ ವಿಡಿಯೋ ಮಾಡಿರ್ತಕ್ಕಂಥದ್ದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.